ಬೆಂಗಳೂರಿನಲ್ಲಿ 4 ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿದ್ದಂತ ಬಸ್ಗಳು ಬೆಂಕಿಗೆ ಆಹುತಿಯಾಗಿದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿ ಒಂದು ಬಸ್ನಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಬಳಿಕ ಅಕ್ಕಪಕ್ಕದಲ್ಲಿದ್ದಂತ ಬಸ್ಗಳಿಗೂ ಕೂಡ ಆ ಬೆಂಕಿ ವ್ಯಾಪಿಸಿಕೊಂಡಿದೆ. 4 ಖಾಸಗಿ ಬಸ್ ಬೆಂಕಿಯಲ್ಲಿ ಹೊತ್ತಿ ಉರಿದಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಪಕ್ಕಪಕ್ಕನೇ ನಿಂತಿರುವಂತಹ ಬಸ್ಗಳು. ಒಂದು ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬಹುಶಃ ಯಾರ ಗಮನಕ್ಕೂ ಬಂದಿಲ್ಲ ಅನ್ಸುತ್ತೆ. ಅಕ್ಕಪಕ್ಕದಲ್ಲಿ ನಿಂತಹ 3 ಬಸ್ಗಳಿಗೆ ಆ ಬೆಂಕಿ ವ್ಯಾಪಿಸಿದೆ. ಒಟ್ಟು 4 ಬಸ್ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ. ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿ ಹೋಗಿರ್ತಾರೆ. ಆ ಸಂದರ್ಭ ಹೀಗೆ ಬೆಂಕಿ ಹೊತ್ಕೊಂಡಿದೆ ಬಸ್ಗೆ. ಏನ್ ಕಾರಣ ಇವೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಹುಶಃ ಬಸ್ನಲ್ಲಿ ಯಾರೂ ಇದ್ದಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಪಾರ್ಕ್ ಮಾಡಿ ಹೋಗಿರುವಂತ ಬಸ್ಗಳಿದು. ಹಳೆ ಚಂದಾಪುರ ಆನೇಕಲ್ನಲ್ಲಿ 4 ಬಸ್ಸು ಬೆಂಕಿಯಿಂದ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ದಳನೂ ಬಂದಿರೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಬಸ್ ಹೊತ್ತಿ ಉರಿಯೋದನ್ನ ಗಮನಿಸ್ತಾ ಇದ್ದೀವಿ ನಾವು. ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ದೊಡ್ಡ ಪಾರ್ಕಿಂಗ್ ಲಾಟ್ ಇದು, ಪಾರ್ಕಿಂಗ್ಗೆ ಇದ್ದಿರುವಂತ ಸ್ಥಳ. ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಆರಂಭದಲ್ಲಿ ಒಂದು ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಯಾರು ಗಮನಿಸದೇ ಇರೋದ್ರಿಂದ ಅದು 4 ಬಸ್ಗಳಿಗೂ ಕೂಡ ಹೊತ್ಕೊಂಡಿದೆ. ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಪ್ರತಿನಿಧಿ ರಾಮು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ರಾಮು, ಯಾರು ಗಮನಿಸಿರ್ಲಿಲ್ವಾ, ಏನಾಗಿತ್ತು, ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತ? ಅಕ್ಕಪಕ್ಕ ನೋಡಿದ್ರೆ ಬಹಳ ಕ್ಲೀನ್ ಆಗಿದೆ ಪಾರ್ಕಿಂಗ್ ಲಾಟ್. ಹೌದು ಚೈತ್ರ, ಏನು ಮಧ್ಯಾಹ್ನ ಸುಮಾರು 2:30 ಸುಮಾರಿಗೆ ಈ ಬೆಂಕಿ ಕಾಣಿಸ್ಕೊಂಡಿರೋದು. ಏನು ಬಳ್ಳಾರಿಗೆ ಹೋಗಿದೆ ಅಂತ ಬಸ್ಸು ಇಂದು ಬೆಳಿಗ್ಗೆ ಸುಮಾರು 6 ಗಂಟೆಗೆ ಬಂದು ಪಾರ್ಕಿಂಗ್ ಲಾಟ್ ನಲ್ಲಿ ಪಾರ್ಕಿಂಗ್ ಮಾಡಿತ್ತು. ಸೊ ಅದೇ ಬಸ್ನಲ್ಲಿ ಇಂದು ಮಧ್ಯಾಹ್ನ ಸುಮಾರು 2:30 ಸುಮಾರಿಗೆ ಏನು ಆ ಬಸ್ನ ಚಾಲಕ ಮಲಗಿರ್ತಾನೆ. ಎದ್ದು ನೋಡ್ತಾನೆ. ಸೊ ಅದು ಆ ಬಸ್ನ ಮಧ್ಯಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತದನಂತರ ಆ ಚಾಲಕ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಒಂದು ನೀರಿನ ಟ್ಯಾಂಕ್ ಅನ್ನು ತಗೊಂಡು ಬಕೆಟ್ ನಲ್ಲಿ ನೀರನ್ನ ಹಾಕಿ ಬೆಂಕಿ ನಂದಿಸಲು ಟ್ರೈ ಮಾಡ್ತಾರೆ. ಸೊ ಆ ಬೆಂಕಿ ನಂದಿಸಲು ಟ್ರೈ ಮಾಡಿದಾಗ ಆ ಬೆಂಕಿ ಯಾವ್ದು ಕಾರಣಕ್ಕೂ ಆರೋದಿಲ್ಲ. ಆ ಬೆಂಕಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಪಕ್ಕದಲ್ಲೇ ಇದ್ದಂತಹ ಸುಮಾರು 3 ಬಸ್ಗಳಿಗೆ, ಒಟ್ಟು ಈಗ 4 ಬಸ್ಗಳಿಗೆ ಬೆಂಕಿ ಹತ್ಕೊಂಡು ಈಗ 4 ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಒಂದು ಬಸ್ಸು ಬಳ್ಳಾರಿಯಿಂದ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತಿತ್ತು. ಇನ್ನ 3 ಬಸ್ಸುಗಳು ಇದೇ ಪಾರ್ಕಿಂಗ್ ಲಾಟ್ ನಲ್ಲಿ ಸುಮಾರು 2 ತಿಂಗಳಿಂದ ನಿಂತಿದೆ ಅಂತ ಈಗ ತಿಳಿದು ಬಂದಿರುವಂತದ್ದು. ಈ ಬಸ್ನ ಮಾಲೀಕರು ಯಾರು, ಈ ಬಸ್ಗಳು ಎಲ್ಲಿಗೆ ಹೋಗ್ತಿತ್ತು, ಎಲ್ಲಿ ಬರ್ತಿತ್ತು ಅನ್ನೋದು ಇನ್ನ ಮಾಹಿತಿಯನ್ನ ಕಲೆ ಹಾಕ್ತಿರೋದು. ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕಲೆ ಹಾಕ್ತಿರೋದು. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಸಿಬ್ಬಂದಿ ಈಗ ಸಂಪೂರ್ಣವಾಗಿ ಬೆಂಕಿಯನ್ನ ನಂತಿರೋದು. ಚೈತ್ರ, ರಾಮು, ಅಲ್ಲಿ 2 ತಿಂಗಳಿಂದ ನಿಂತಿತ್ತು ಅಂತ ಹೇಳಿದ್ರೆ 2 ಅಂದ್ರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ಲಿಲ್ವಾ ಬಸ್ಗಳು? ಹೌದು ಚೈತ್ರ, ಏನು ಸುಮಾರು 3 ಬಸ್ಗಳು ಏನಿದೆ ಅದು ವರ್ಕಿಂಗ್ ಕಂಡೀಷನ್ ಇತ್ತು. ಆ ಬಸ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ರು ಅಂತ ಹೇಳಿ ಇಲ್ಲಿನ ಸ್ಥಳೀಯ ಅಂದ್ರೆ ಏನು ಬೇರೆ ಬಸ್ನ ಚಾಲಕರು ಇರ್ಬೋದು, ಕ್ಲೀನರ್ಸ್ ಇರ್ಬೋದು ತಿಳಿಸ್ತಾರೋ ಅಂತ ಹೇಳೋದು. ಅಂದ್ರೆ ಆ ಬಸ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ರು. ಅದಕ್ಕೋಸ್ಕರವಾಗಿ ಆ ಬಸ್ಗಳು ಎಲ್ಲಿ ಹೋಗ್ತಿರ್ಲಿಲ್ಲ. ಡೈಲಿ ಇಲ್ಲಿನ ಚಾಲಕರು ಬರ್ತಿದ್ರು, ಗಾಡಿಯನ್ನ ಸ್ಟಾರ್ಟ್ ಮಾಡ್ತಿದ್ರು, ಮತ್ತೆ ಆಫ್ ಮಾಡ್ತಿದ್ರು, ಮತ್ತೆ ಹೋಗ್ತಿದ್ರು. ಆದ್ರೆ ಈಗ ಅದು 2 ತಿಂಗಳಿಂದವಾಗಿ ಸಂಪೂರ್ಣವಾಗಿ ಇಲ್ಲೇ ನಿಂತಿದೆ. ಅಂದ್ರೆ ಡೈಲಿ ಬಸ್ಗಳನ್ನ ನೋಡ್ಕೊಳ್ತಿದ್ರು ಅಂತ ಒಬ್ಬ ಚಾಲಕನ ನೇಮಿಸಿದ್ದಾರೆ. ಆ ಚಾಲಕ ಡೈಲಿ ಬಂದು ಬೆಳಗ್ಗೆ ಹೊತ್ತು ಆ ಬಸ್ಗಳನ್ನ ಆನ್ ಮಾಡಿ ಮತ್ತೆ ಆಫ್ ಮಾಡಿ ನೋಡ್ಕೊಂಡು ಹೋಗ್ತಿದ್ರು ಅನ್ನೋದು ಇಲ್ಲಿ ಸ್ಥಳೀಯರು ತಿಳಿಸ್ತಾ ಇರೋದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮು ಮಾಹಿತಿಗಾಗಿ. ಪ್ರತಿನಿಧಿ ಹೇಳೋ ಪ್ರಕಾರ ಇದು ಮಾರಾಟಕ್ಕೆ ಅಂತ ಇಟ್ಟಿದ್ರಂತೆ. ಪ್ರತಿದಿನ ಈ ಡ್ರೈವರ್ಗಳು ಬಂದು ಅದನ್ನ ಆನ್ ಮಾಡಿ ನೋಡೋದು, ಈ ರೀತಿಯಾಗಿ ಒಂದು ಕಂಡೀಷನ್ ಅಲ್ಲಿ ಇದೆಯಾ ಅನ್ನೋದಾಗಿ ಚೆಕ್ ಮಾಡ್ತಾ ಇದ್ರೆ ಹೊರತು ಟ್ರಿಪ್ಗಾಗಿ ತಗೊಂಡು ಹೋಗ್ತಾ ಇರಲಿಲ್ಲ. ಇದೀಗ ನಿಂತಲ್ಲೇ ಬಸ್ಗಳು ಬೆಂಕಿಗೆ ಆಹುತಿಯಾಗಿರೋದು.